ಸಿದ್ದಾಪುರ್. ನಾನು 7ನೇ ತರಗತಿ ವಿದ್ಯಾಪೀಠ ಪಾಠಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಮಾತನಾಡಲು ಬಯಸುತ್ತೇನೆ. ಗೌರವಾನ್ವಿತ ಬದುಕನ್ನು ಬದುಕಬೇಕಾದರೆ ಸ್ವಸಹಾಯ ಜೀವನ ಶೈಲಿಯನ್ನು ಪಾಲಿಸಬೇಕು. ಇದೇ ಸರಿಯಾದ ಜೀವನ ಶೈಲಿ ಎಂಬ ಅಂಬೇಡ್ಕರರ ನುಡಿಮುತ್ತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಪ್ರಥಮವಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆಯನ್ನು ಅಲಂಕರಿಸಿರುವ ನನ್ನ ನೆಚ್ಚಿನ ಪೂಜನೀಯ ಗುರು ಬಳಗವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ ಹಾಗೂ ಅತಿಥಿ ಮಹೋದಯರೇ, ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಯಾದ ಜನವರಿ 26ನ್ನು ಗಣರಾಜ್ಯೋತ್ಸವವನ್ನಾಗಿ ಹೆಮ್ಮೆಯಿಂದ ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳಲ್ಲೊಂದಾದ ಈ ಶುಭ ದಿನದ ವಿಶೇಷತೆಯನ್ನು ನಾವು ತಿಳಿಯಲೇಬೇಕು. ಆಗಸ್ಟ್ 15 1947ರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರರ ನೇತೃತ್ವದಲ್ಲಿ 2 ಸಮಿತಿಯನ್ನು ನೇಮಕ ಮಾಡಲಾಯಿತು. ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ತಯಾರಿಸಿ ಜನವರಿ 4 1947ರಂದು ಶಾಸನ ಸಭೆಯಲ್ಲಿ ಮಂಡಿಸಿ ಮುಂದೆ ನವೆಂಬರ್ 26 1949ರಂದು ಅಂಗೀಕರಿಸಲ್ಪಟ್ಟು ಅನೇಕ ತಿದ್ದುಪಡಿ ಹಾಗೂ ಪರಿಶೀಲನೆಗಳ ನಂತರ ಜನವರಿ 26 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಮತ್ತು ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು ಪಾಲಿಸಬೇಕು ಎಂಬ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. ಭಾರತದ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು 25 ಭಾಗಗಳು, 12 ವಿವರ ಪಟ್ಟಿ, 448 ಆರ್ಟಿಕಲ್ಗಳನ್ನು ಒಳಗೊಂಡಿದೆ. ಈ ದೇಶದ ಅನೇಕ ವೀರ ಪುರುಷರ ಪರಿಶ್ರಮದ ಫಲವಾಗಿ ಇಂದು ಈ ವಿಶಾಲ ಭವ್ಯ ಭಾರತ ನಮ್ಮದಾಗಿದೆ. ನಮ್ಮ ದೇಶದ ಹಲವಾರು ಪ್ರಾಂತ್ಯಗಳು, 100 ಭಾಷೆಗಳು ಹಾಗೂ ವಿವಿಧ ಧರ್ಮಗಳ ಭಿನ್ನತೆಯನ್ನು ಮರೆತು ನಾವೆಲ್ಲ ಒಂದಾಗಿ ಬಾಳುತ್ತೇವೆ, ಏಕತೆಯಿಂದ ಜಗತ್ತಿಗೆ ಮಾದರಿಯಾಗುತ್ತೇವೆ ಎಂದು ಶಪಥಗೈದ ಶುಭ ದಿನವೇ ಈ ಜನವರಿ 26. ಭಾರತದ ಜನ ಭಾರತೀಯರ ಮನ, ಭಾರತದ ಜನ ಭಾರತೀಯರ ಮನ ಎಲ್ಲಿದ್ದರೂ ಬಂದಂತೆ. ಬರಡಾಗದ ನೆಲ ಹರಿದಾಡುವ ಜಲ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರೇನಂತೆ. ಎಂತಹ ಸೊಗಸಾದ ಮಾತು ಬಂಧುಗಳೇ. ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಮುಸಲ್ಮಾನರಿಗೆ ಕುರಾನ್ ಶ್ರೇಷ್ಠ, ಕ್ರೈಸ್ತರಿಗೆ ಬೈಬಲ್ ಶ್ರೇಷ್ಠ. ಯಾವ ಧರ್ಮ ಏನೇ ಹೇಳಲಿ ಭಾರತೀಯರಾದ ನಮಗೆ ಸಂವಿಧಾನವೇ ಶ್ರೇಷ್ಠ ಎಂಬುದನ್ನು ಮನದಟ್ಟು ಮಾಡುವುದೇ ಇಂದಿನ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ. ಜ್ಞಾನಸಾಗರ ಡಾಕ್ಟರ್ BR ಅಂಬೇಡ್ಕರರ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಜನ ಮಹಾ ಮೇಧಾವಿಗಳಿಂದ ರಚಿಸಲ್ಪಟ್ಟ ಕಾನೂನು ಗ್ರಂಥವೇ ಸಂವಿಧಾನ. ಇಂತಹ ಶ್ರೇಷ್ಠ ಸಂವಿಧಾನ ರಚನೆಯಾಗಿದ್ದರೂ ಸಹಿತ ನಮ್ಮ ದೇಶದ ಚುನಾಯಿತ ಪ್ರತಿನಿಧಿಗಳು ತಮ್ಮ ನೀಚ ರಾಜಕಾರಣದಿಂದ ದೇಶವೇ ತಲೆ ತಗ್ಗಿಸುವಂಥ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ದೇಶದ ರಾಜಕಾರಣದಲ್ಲಿ ಬಡವನೊಬ್ಬ ಚುನಾವಣೆಗೆ ನಿಂತು ಆರಿಸಿ ಬರಲು ಸಾಧ್ಯವೇ ಇಲ್ಲ. ಹಣಬಲ, ತೋಳ್ಬಲ, ಜಾತಿ ಬಲದಿಂದ ಮಾತ್ರ ಚುನಾವಣೆಯನ್ನು ಗೆಲ್ಲಲು ಸಾಧ್ಯ ಎಂಬ ವಿಚಾರವು ನಮ್ಮನ್ನು ತಲೆ ತಗ್ಗಿಸುವಂತೆ ಮಾಡುತ್ತದೆ. ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಹೆಚ್ಚಾಗುತ್ತಿರುವುದರಿಂದಲೇ ಭ್ರಷ್ಟ ಅಧಿಕಾರಿಗಳೂ ಕೂಡ ಹೆಚ್ಚಾಗುತ್ತಿದ್ದಾರೆ. ಯಾವ ಕಚೇರಿಯಲ್ಲೂ ಸಹಿತ ಲಂಚವಿಲ್ಲದೆ ಕೆಲಸ ಮಾಡಿಕೊಂಡು ಬರಲು ಸಾಧ್ಯವಿಲ್ಲ ಎಂಬುದು ಶಿಕ್ಷಣ ಸಹಿತ ಪ್ರಜ್ಞಾವಂತರಾದ ನಮಗೆ ತಿಳಿದಿದ್ದರೂ ಕೂಡ ಅದನ್ನೇ ಬೆಂಬಲಿಸುತ್ತಾ ಬಂದಿದ್ದೇವೆ ಎಂಬುದು ನಾಚಿಕೆಗೇಡಿನ ವಿಷಯವಾಗಿದೆ. ಈಗಿನ ರಾಜಕೀಯ ಕುರಿತು ಚುಟುಕು ಸಾಹಿತಿಯೊಬ್ಬರು ಹೀಗೆ ಬರೆದಿದ್ದಾರೆ: ರಾಜಕೀಯ ಪ್ರಸ್ತುತ ಆಗಿದೆ ಬಹಳ ಭಯಾನಕ, ರಾಜಕೀಯ ಪ್ರಸ್ತುತ ಆಗಿದೆ ಬಹಳ ಭಯಾನಕ. ಪ್ರಜೆಗಳ ನಿದ್ದೆ ಕೆಡಿಸಿ ಆಗಿದೆ ಮಾರಕ, ಪ್ರಜೆಗಳ ನಿದ್ದೆಗೆಡಿಸಿ ಆಗಿದೆ ಮಾರಕ. ಪ್ರಜೆಗಳ ಪಾಲಿಗೆ ರಾಜಕೀಯ ಸಿನಿಮೀಯ ನೋಟ, ಪ್ರಜೆಗಳ ಪಾಲಿಗೆ ರಾಜಕೀಯ ಸಿನಿಮೀಯ ನೋಟ. ಆದರೆ ರಾಜಕೀಯ ನೇತಾರರಿಗೆ ಅದುವೇ ಚದುರಂಗದಾಟ, ಅದುವೇ ಚದುರಂಗದಾಟ. ಕವಿಯ ಮಾತು ಎಷ್ಟು ಸತ್ಯವಲ್ಲವೇ? 130 ಕೋಟಿ ಜನರ ಆಶಾಕಿರಣವಾದ ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಲ್ಲಿ ನನ್ನದೊಂದು ನಿವೇದನೆ.
ಮೋದಿಜಿಯವರೇ, ಭಾರತದ ಯುವ ಜನತೆ ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟಿದ್ದಾರೆ. ನೀವು ಜಾರಿಗೆ ತಂದ ಸ್ವಚ್ಛ ಭಾರತ್ ಅಭಿಯಾನ್, ನೋಟ್ ಬ್ಯಾನ್, GST ಮತ್ತು ಯಾರಿಂದಲೂ ಸಾಧ್ಯವಾಗದ 371 ಕಾಲಂ ರದ್ದತಿಯಂತಹ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎದೆಗಾರಿಕೆ ಇರುವವರಿಂದ ಮಾತ್ರ ಸಾಧ್ಯ ಎಂಬುದು ನಮಗರಿವಿದೆ. ನಮ್ಮ ದೇಶವು ಅತಿರೇಕದ ಇಸ್ಲಾಂ ತತ್ವ ಮತ್ತು ಹಿಂದುತ್ವಗಳಿಂದ ನರಳುತ್ತಿದೆ. ಅನೇಕ ರಾಜಕಾರಣಿಗಳು ಇದನ್ನೇ ಬಂಡವಾಳವಾಗಿಟ್ಟುಕೊಂಡು ಚುನಾಯಿತರಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ನಮ್ಮ ದೇಶದ ಪ್ರಗತಿಗಾಗಿ ಜಾತಿ ರಾಜಕಾರಣವನ್ನು ನಿಲ್ಲಿಸಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರರು ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನದ ತಿದ್ದುಪಡಿಗೆ ಅವಕಾಶವನ್ನು ನೀಡಿದ್ದಾರೆ. ಕಾರಣ, ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿರುವ ನೀಚ ರಾಜಕಾರಣಿಗಳು ಮತ್ತು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ದುಸ್ವಪ್ನವಾಗುವಂಥ ಕಾನೂನು ಜಾರಿಗೆ ತರುವುದರ ಜೊತೆಗೆ ನಮ್ಮ ದೇಶದಲ್ಲಿ ಪ್ರಜೆಗಳ ಹಿತಕ್ಕಾಗಿ ಸರ್ವರೂ ಬಯಸುವ ಏಕರೂಪ ಶಿಕ್ಷಣ ಹಾಗೂ ಏಕರೂಪ ಕಾನೂನುಗಳನ್ನು ಜಾರಿಗೆ ತರುವುದು ತಮ್ಮಿಂದ ಮಾತ್ರ ಸಾಧ್ಯ ಎಂಬುದು ಕೋಟ್ಯಾಂತರ ಯುವಜನತೆಯ ಅಭಿಪ್ರಾಯವಾಗಿದೆ. ಸಂವಿಧಾನವೇ ಪ್ರಜೆಗಳ ಶಕ್ತಿ. ಸಂವಿಧಾನವೇ ಪ್ರಜೆಗಳ ಶಕ್ತಿ. ಅದನ್ನು ಉಪಯೋಗಿಸಲು ನಮಗೆ ಬೇಕು ಯುಕ್ತಿ. ಅದನ್ನು ಉಪಯೋಗಿಸಲು ನಮಗೆ ಬೇಕು ಯುಕ್ತಿ ಎಂಬ ನಾಣ್ಣುಡಿಯಂತೆ ಸಂವಿಧಾನದ ಅಧಿನಿಯಮಗಳಂತೆ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗಗಳು ಸತ್ಯನಿಷ್ಠೆಯಿಂದ ಕೆಲಸ ಮಾಡುವಂತಾಗಲಿ. ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ, ಧರ್ಮವಲ್ಲ, ನಾವು ಭಾರತೀಯರೆನ್ನುವುದೇ ನಮ್ಮ ಗುರುತಾಗಿದೆ. ಸ್ನೇಹಿತರೆ, ದೇಶಭಕ್ತಿಯ ಜ್ವಾಲೆಯನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿಡಲು ಪ್ರಯತ್ನಿಸೋಣ ಮತ್ತು ಭಾರತದ ಪ್ರಗತಿಗಾಗಿ ಎಲ್ಲರೂ ಒಟ್ಟಿಗೆ ದುಡಿಯೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಧನ್ಯವಾದಗಳು.